ಶ್ರೀಕೃಷ್ಣಾಯ ನಮಃ. ಇದು ಮಾಘ ಸ್ನಾನದ ವಿಧಿವಿಧಾನದ ಬಗ್ಗೆ. ಮಾಘ ಸ್ನಾನ ಶ್ರೀ ಭಾವಿ ಸಮೀರ ವಾದಿರಾಜ ಸ್ವಾಮಿಗಳು ಭೂತರಾಜರಿಗೆ ಹೇಳ್ತಾರಂತೆ, ಆಕಮಾವೈ ಕೋನ ಸ್ನಾನ ಅಂತ ಹೇಳಿ. ಸೊ ಆಷಾಢ, ಕಾರ್ತಿಕ, ಮಾಘ, ವೈಶಾಖ ಈ 4 ತಿಂಗಳಲ್ಲೂ ಯಾರು ಅರುಣೋದಯದಲ್ಲಿ ಎದ್ದು ಸ್ನಾನ ಮಾಡುವರೋ ಅವರಿಗೆ ನರಕ ಭಯ ಇರುವುದಿಲ್ಲ ಎಂದು ಹೇಳುತ್ತಾರೆ. ಇದು ಹೇಗೆ ಮಾಡಬೇಕು ಅಂತ ಹೇಳಿದರೆ, ಪುಷ್ಯ ಶುದ್ಧ ಹುಣ್ಣಿಮೆಯಿಂದ ಆರಂಭಿಸಿ ಮಾಘ ಶುದ್ಧ ಹುಣ್ಣಿಮೆಯವರೆಗೂ 1 ತಿಂಗಳು ಪೂರ್ಣವಾಗಿ ಅರುಣೋದಯ ಕಾಲದಲ್ಲಿ ಅಥವಾ ಪ್ರಾತಃ ಕಾಲದಲ್ಲಿ ಮಾಘ ಸ್ನಾನವನ್ನು ಮಾಡಬೇಕು. ಆಚಮನ ಪ್ರಾಣಾಯಾಮಗಳನ್ನು ಮಾಡಿ ಸ್ನಾನ ಸಂಕಲ್ಪವನ್ನು ಮಾಡುವುದೇ ಇದರ ವಿಧಾನ. ಇದರ ಸಂಕಲ್ಪ: ಶುಭೇ ಶೋಭನೆ ಮುಹೂರ್ತೆ ಆದ್ಯ ಬ್ರಹ್ಮಣಃ ದ್ವಿತೀಯ ಪರಾರ್ಧೆ ಶ್ರೀ ಶ್ವೇತವರಾಹಕಲ್ಪೆ ಬೌದ್ಧಾವತಾರೆ ಶ್ರೀರಾಮಕ್ಷೇತ್ರೆ ಅಸ್ಮಿನ್ ವರ್ತಮಾನೆ ಸಂವತ್ಸರದ ಹೆಸರು ಹೇಳಿಕೊಳ್ಳುವುದು. ಆಯಣ ಋತು ಮಾಸ ಮಾಘ ಮಾಸೆ ಯಾವ ಪಕ್ಷ ಬರುತ್ತದೋ ಆ ಪಕ್ಷ, ಶುಕ್ಲ ಪಕ್ಷ ಅಥವಾ ಕೃಷ್ಣ ಪಕ್ಷ. ತಿಥಿ ಆ ದಿನದ ತಿಥಿ. ವಾಸರೆ ಎಂದರೆ ಸೋಮವಾರ, ಮಂಗಳವಾರ ಹಾಗೆ ಬರುತ್ತದಲ್ಲ. ನಕ್ಷತ್ರ ಆ ದಿನದ ನಕ್ಷತ್ರ, ಯೋಗ, ಕರಣ ಇಷ್ಟು ಹೇಳಿಕೊಂಡು ಏವಂ ಗುಣವಿಶಿಷ್ಟಾಯಾಂ ಶುಭತಿಥೌ ಸಾಧಾತ್ರಿ ಕೋಟಿ ಸಮಸ್ತ ತೀರ್ಥಾಭಿಮಾನಿ ದೇವತಾ ಸನ್ನಿಧೌ ಸಾಲಿಗ್ರಾಮ ಚಕ್ರಾಂಕಿತ ಶ್ರೀ ವಿಷ್ಣು ವೈಷ್ಣವ ಗೋ ತುಳಸಿ ವೃಂದಾವನ ಸನ್ನಿಧೌ ಶ್ರೀ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಮಾಧವ ಪ್ರೀತ್ಯರ್ಥಂ ಮಾಘ ಸ್ನಾನಮಹಂ ಕರಿಷ್ಯೆ ಎಂದು ಸಂಕಲ್ಪಿಸಿ ನಂತರ ಮಾಧವನನ್ನು ಪ್ರಾರ್ಥಿಸಬೇಕು. ಹೀಗೆ ಸಂಕಲ್ಪಿಸಿ ನಂತರ ಮಾಧವನನ್ನು ಪ್ರಾರ್ಥಿಸಿ ಮೌನಿಯಾಗಿ ಸ್ನಾನವನ್ನು ಮಾಡಬೇಕು. ಮಾಘ ಸ್ನಾನಮಿದಂ ಪೂರ್ಣಂ ಸ್ನಾಸ್ನ್ಯೇಹಂ ದೇವ ಮಾಧವ ತೀರ್ಥಸ್ಯಾಸ್ಯ ಜಲಯ ನಿತ್ಯ ಮಿತಿ ಸಂಕಲ್ಪ ಚೇತಸಿ ಎಂದು ಯಾವುದಾದರೂ ತೀರ್ಥದಲ್ಲಿ 1 ತಿಂಗಳವರೆಗೂ ಸ್ನಾನ ಮಾಡುವುದಾಗಿ ಸಂಕಲ್ಪ ಮಾಡಬೇಕು. ನದಿಗಳು ಸಿಕ್ಕದೇ ಇದ್ದಲ್ಲಿ ಬಾವಿಯಲ್ಲಿ ಸ್ನಾನ ಮಾಡುವುದು ಉತ್ತಮ. ಬಾವಿಯೂ ಇಲ್ಲದೇ ಇರುವ ಸಿಟಿಗಳಲ್ಲಿ ನಿಮ್ಮ ಬಕೆಟ್ ನೀರಲ್ಲಿ ಗಂಗೆಯನ್ನು ಆವಾಹನೆ ಮಾಡಿ ಗಂಗೆ ಚಯಮನೆ ಚೈವ ಶ್ಲೋಕವನ್ನು ಹೇಳಿಕೊಂಡು ಸ್ನಾನವನ್ನು ನೆಕ್ಸ್ಟ್ ಸಂಕಲ್ಪಪೂರ್ವಕ ವಿಧಿಪೂರ್ವಕವಾಗಿ ಮಾಡಿಕೊಳ್ಳುವುದು. ಸ್ನಾನದ ಮಂತ್ರ ಈ ವಿಡಿಯೋದಲ್ಲಿ ಕೊಡಲಾಗುತ್ತದೆ. ಈ ಮಂತ್ರವನ್ನು ಹೇಳಿ ಸ್ನಾನ ಮಾಡಬೇಕು. ಸ್ನಾನದ ನಂತರ ಮಾಧವರೂಪಿ ಪರಮಾತ್ಮನಿಗೆ ಮತ್ತು ಸೂರ್ಯನಿಗೆ ವಿಶೇಷವಾಗಿ ಅರ್ಘ್ಯವನ್ನು ಕೊಡಬೇಕು. ಅರ್ಘ್ಯದ ಮಂತ್ರ: ಶ್ರೀ ಮಾಧವಾರ್ಘ್ಯ ಮಂತ್ರ. ತಪಸ್ಯ ಕೋರ್ದಯೇನಾದ್ಯಂ ಸ್ನಾತಹೋ ವಿಧಿಪೂರ್ವಕಂ ಮಾಧವಾಯ ದದಾಮಿದಂ ಅರ್ಘ್ಯಂ ಸಮಕ್ಯ ಪ್ರಸೀದತು ಮಾಧವಾಯ ನಮಃ ಇದಮರ್ಘ್ಯಂ ಸಮರ್ಪಯಾಮಿ. ಸೂರ್ಯ ಅರ್ಘ್ಯದ ಮಂತ್ರ: ಸವಿತ್ರೇ ಪ್ರಸವಿತ್ರೇ ಚ ಪರಂ ಧಾಮ್ನೆ ನಮೋಸ್ತುತೆ ತ್ವತ್ತೇಜಸ ಪರಿಭೃಷ್ಟಂ ಪಾಪಂ ಯಾತ್ ಸಹಸ್ರದ ಸಾವಿತ್ರೇ ನಮಃ ಇದಮರ್ಘ್ಯಂ ಸಮರ್ಪಯಾಮಿ. ದಿವಾಕರ ಜಗನ್ನಾಥ ಪ್ರಭಾಕರ ನಮೋಸ್ತುತೆ ಪರಿಪೂರ್ಣ ಕುರುಶ್ವೇದಂ ಮಾಘ ಸ್ನಾನಂ ಮಯಾ ಕೃತಂ ಎಂದು ಅರ್ಘ್ಯವನ್ನು ಕೊಟ್ಟು ಸೂರ್ಯನನ್ನು ಪ್ರಾರ್ಥಿಸಬೇಕು. ಶ್ರೀ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಕೃಷ್ಣಾರ್ಪಣಮಸ್ತು ಮಧ್ವೇಶಾರ್ಪಣಮಸ್ತು. ಧನ್ಯವಾದಗಳು.